ಸರ್ ಸರ್ ಯಾರಮ್ಮ ನೀನು? ಏನ್ ಬೇಕಾಯ್ತು? ಸರ್, ಕೆಳಗೆ ಗೇಟ್ ಅಲ್ಲಿ ಟುಲೆಟ್ ಬೋರ್ಡ್ ಹಾಕಿದ್ದನ್ನ ನೋಡಿದೆ. ಮನೆ ಅವೈಲಬಲ್ ಆಗಿದ್ಯಾ ಸರ್? ಹಾ, ಇದೆಯಮ್ಮ. ಅದಿರ್ಲಿ, ನೀವೆಷ್ಟು ಜನ? ಸಿಂಗಲಾ ಇಲ್ಲ ಫ್ಯಾಮಿಲಿನಾ? ಫ್ಯಾಮಿಲಿ ನಂದಿಲ್ಲಿಲ್ಲ ಸರ್, ಈಗ ಸಿಂಗಲ್ ಆಗೇ ಇದ್ದೀನಿ. ಸಿಂಗಲಾ? ಹೌದು ಸರ್, ನಮ್ದು ಚಿಕ್ಕಮಂಗ್ಳೂರು. ಸಿಟಿನಲ್ಲಿ ಯಾವ್ದಾದ್ರು ಕೆಲಸ ಹುಡ್ಕೋಣ ಅಂತ ಬಂದೆ. ಒಂದೊಂದ್ಸಲನೂ ಅಲ್ಲಿಂದ ಇಲ್ಲಿ ಬರಕ್ಕಾಗ್ತಿಲ್ಲ, ಅದಕ್ಕೆ ಇಲ್ಲೇ ಇದ್ದು ಟ್ರೈ ಮಾಡೋಣ ಅಂತ ಇದ್ದೀನಿ. ಹೌದಾ? ಹೌದು ಸರ್. ನಾನ್ ಕೂಡ ನಿಮ್ ತರ ಮ್ಯಾರೇಜ್ ಆಗದೆ ಇರೋ ಸಿಂಗಲ್ ಹುಡುಗಿರಿಗೆನೆ ರೂಮ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಹೋ. ಆದ್ರೆ ನಿಮ್ಗೆ ಜಾಬ್ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ. ರೆಂಟ್ನ ಕರೆಕ್ಟಾಗಿ ಕೊಟ್ಬಿಡ್ತೀರಾ? ರೆಂಟ್ ಕೊಡೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಸರ್. ಕರೆಕ್ಟ್ ಡೇಟಲ್ಲಿ ರೆಂಟ್ ನಿಮಗೆ ಕೊಟ್ಟು ಬಿಡ್ತೀನಿ ಸರ್. ರೂಮ್ ನೋಡ್ಬೋದಾ ಸರ್? ಸರಿ, ಬನ್ನಿ, ರೂಮ್ ತೋರಿಸ್ತೀನಿ. ಬನ್ನಿಮ್ಮ. ಒಳಗ್ ಬನ್ನಿಮ್ಮ. ಇದೇನಮ್ಮ ರೂಮು? ಇಷ್ಟ ಆಯ್ತಾ? ಏನ್ ಸರ್ ಇದು? ರೂಮ್ ಇಷ್ಟು ರಿಚ್ ಆಗಿದೆ. ರೆಂಟ್ ಎಷ್ಟು ಸರ್? 7,000 ಏನಮ್ಮ? ಏನು 7,000? ಸರ್, ಇದು ತುಂಬಾ ಜಾಸ್ತಿ ಸರ್. ಜಾಸ್ತಿ ಇಲ್ಲಮ್ಮ. ಈ ರೀತಿಯಾದ ರೂಮ್ಗೆ ಈ ಏರಿಯಾನಲ್ಲಿ 10,000ವರೆಗೂ ರೆಂಟ್ ತಗೋತಾರಮ್ಮ. ನಮ್ಮ ರೂಮಲ್ಲಿ ಬೆಡ್ ಇದೆ, AC ಇದೆ, ಟಿವಿ ಬೇರೆ ಇದೆ, ಎಲ್ಲಾ ವಸ್ತುಗಳು ಇದೆಯಲ್ಲಮ್ಮ. ಸರ್, ನನಗೆ AC ರೂಮಲ್ಲಿದ್ದ ಅಭ್ಯಾಸ ಇಲ್ಲ ಸರ್. ಏನಮ್ಮ, AC ಬೇಡ ಅಂದ್ರೆ ಯೂಸ್ ಮಾಡಬೇಡಮ್ಮ. ದೊಡ್ಡ ರೂಮು, ಹೊಸ ಬಿಲ್ಡಿಂಗ್ ಬೇರೆ, ಅದರಿಂದನೇ ರೆಂಟ್ ಇಷ್ಟು ಹೇಳ್ತಾ ಇದ್ದೀನಮ್ಮ. ಸರ್, ಪ್ಲೀಸ್ ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ಸರಿ, ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದ್ರಿಂದ 6,000 ರೂಪಾಯಿ ಕೊಡು. ಸರ್, ನನಗೆ 5,000 ಕೊಡ್ರಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಏನಮ್ಮ, ಈ ರೀತಿಯಾದ ರೂಮು ಇಲ್ಲಿ 10,000 ರೂಪಾಯಿ ಕಡಿಮೆ ಸಿಗೋದಿಲ್ಲ. ನೀನೇನು 5,000 ರೂಪಾಯಿ ಕೇಳ್ತಾ ಇದೀಯಾ? ಹಾಗಿಲ್ಲ ಸರ್, ನಂಗಿನ್ನೂ ಜಾಬ್ ಸಿಕ್ಲಿಲ್ವಲ್ಲ. ಸರಿ, ಹಾಗಾದ್ರೆ ಒಂದ್ ಮಾಡೋಣ. ನಿನಗೆ ಜಾಬ್ ಸಿಗೋ ತನಕ 5,000 ರೂಪಾಯಿ ಕೊಡು. ಒನ್ಸ್ ನಿನ್ ಜಾಬ್ ಸಿಕ್ಕಿದ ತಕ್ಷಣ 6,000 ರೂಪಾಯಿ ಕೊಟ್ಬಿಡು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸರ್, ಅಡ್ವಾನ್ಸ್ ಎಷ್ಟು? 2 ಮಂತ್ಸ್ ರೆಂಟು 10,000 ರೂಪಾಯಿ ಕೊಟ್ಬಿಡಿ. ಓಕೆ ಸರ್, ಇಲ್ಲಿ ATM ಎಲ್ಲಿದೆ? ATM ಕೆಳಗಡೆನೇ ಇದೆಯಮ್ಮ. ಓ ಹೌದಾ, ಓಕೆ. ನಾನು ಹೋಗಿ ಹಣ ಡ್ರಾ ಮಾಡ್ಕೊಂಬರ್ತೀನಿ. ಸರಿ, ನೀವು ಹೋಗಿ ಹಣನ ಡ್ರಾ ಮಾಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಓಕೆನಾ? ಬನ್ನಿ. ಓಕೆ ಸರ್, ನಾನು ಕೆಳಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬರ್ತೀನಿ. ಸರಿಮಾ, 1 ನಿಮಿಷ ವೇಟ್ ಮಾಡು, ಬಂದ್ಬಿಡ್ತೀನಿ. ಓಕೆ ಸರ್. ಓಕೆಮಾ, ನಿಮ್ಮ ಡೀಟೇಲ್ಸ್ ಎಲ್ಲ ಈ ಪೇಪರಲ್ಲಿ ಬರ್ಕೊಟ್ಬಿಡಿ. ಓಕೆ ಸರ್. ನೀವು ಹಣನ ವಿತ್ಡ್ರಾ ಮಾಡ್ಕೊಂಡು ಎಷ್ಟೊತ್ತಿಗೆ ತಿರುಗಿ ಬರ್ತೀರಾ? ಒಂದು 1 ಅವರಲ್ಲಿ ಬರ್ತೀನಿ ಸರ್. ಓ ಹಂಗ, ಸರಿ. ಅಷ್ಟರಲ್ಲಿ ನಾನು ಮನೆ ಅಗ್ರಿಮೆಂಟ್ ಪೇಪರ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನೀವು ಸ್ವಲ್ಪ ಬೇಗ ಬಂದ್ಬಿಡಿ. ಓಕೆ. ಬಾಯ್. ಬಾಯ್ ಸರ್. ಸರ್ ಸರ್. ಬಂದ್ಬಿಟ್ರಾ? ಬನ್ನಿ, ಒಳಗ್ ಬನ್ನಿ. ನೀವಿಲ್ಲಿ ಕುತ್ಕೊಳ್ಳಿ, ನಾನು ಒಳಗೆ ಹೋಗಿ ಅಗ್ರಿಮೆಂಟ್ ಪೇಪರ್ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಓಕೆ ಸರ್. ತಗೊಳ್ಳಿ ಅಮ್ಮ, ರೆಂಟಲ್ ಅಗ್ರಿಮೆಂಟ್. ಒಂದ್ಸಲಿ ಎಲ್ಲ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಸೈನ್ ಹಾಕಿ. ಓಕೆನಾ? ಓಕೆ ಸರ್. ತಗೊಳ್ಳಿ ಸರ್. ಅಯ್ಯೋ ಸರ್, ಎಣ್ಸಿ ನೋಡ್ಕೊಳ್ಳಿ. ಪರವಾಗಿಲ್ಲಮ್ಮ, ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ತಗೊಳ್ಳಿ ಅಮ್ಮ ಕೀಸ್. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಮ್ಮ. ಇನ್ ಮುಂದೆ ಈ ಮನೆ ಇದೆಯಲ್ಲ, ಇದು ನಂದಲ್ಲ, ನಿನ್ ಮನೆ ಅಂತ ತಿಳ್ಕೊ. ಚೆನ್ನಾಗಿ ಕ್ಲೀನಾಗಿ ನೀಟಾಗಿ
ಭದ್ರವಾಗಿ ನೋಡ್ಕೋ ಸರಿನಾ? ಹ್ಮ್ ಆಮೇಲೆ ಇನ್ನೊಂದು ಕಂಡೀಷನ್ ಹೇಳೋದಕ್ಕೆ ಮರ್ತ್ಬಿಟ್ಟೆ. ಏನ್ ಸರ್ ಅದು? ನೀನ್ ಇಲ್ಲಿರೋ ತನಕ ಬಾಯ್ ಫ್ರೆಂಡು ಅದು ಇದು ಅಂತ ಅಲ್ಲಿ ಯಾರು ಬರಬಾರ್ದು. ಹ್ಮ್ ಹ್ಮ್ ಹುಡುಗಿರು ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಹ್ಮ್ ಹ್ಮ್ ಆದ್ರೆ ಗಂಡಸರು ಬರಬಾರ್ದು. ಹಾ ಈ ಮನೆಗೆ ಗಂಡಸರು ಬರಬಾರ್ದು ಅಂತ ಹೇಳಿದ್ದು ನಿನ್ ಫ್ರೆಂಡ್ಸ್ಗಳಿಗೆ ಮಾತ್ರ ಅಲ್ಲ. ಮತ್ತೆ ನಿನ್ ಫಾದರು, ಬ್ರದರು, ನಿನ್ ಅಂಕಲು ಯಾರಾಗಿದ್ರು ಸರಿ, ಗಂಡಸರು ನೆರಳೇ ಇಲ್ಲಿ ಬೀಳ್ಬಾರ್ದು. ಅಯ್ಯೋ ಸರ್, ನನ್ನ ನೋಡಕ್ಕೆ ಹುಡುಗಿಯರೇ ಬರಲ್ಲ, ಇದ್ರಲ್ಲಿ ಹುಡುಗರು ಹೆಂಗ್ ಸರ್ ಬರ್ತಾರೆ? ಇಲ್ಲಮ್ಮ, ಹುಡುಗಿರು ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು, ಆದ್ರೆ ಗಂಡಸರು ಮಾತ್ರ ಇಲ್ಲಿ ಬರಬಾರ್ದು. ಏನ್ ಇವ್ರು ಈ ತರ ಮಾತಾಡ್ತಾ ಇದ್ದಾರೆ? ಓಕೆ ಸರ್. ಸರಿ, ಅದೆಲ್ಲ ಇರ್ಲಿ. ಹ್ಮ್ ಮನೆಗೆ ಯಾವಾಗಮ್ಮ ಬರ್ತೀರಾ? ನಾಳೆ ಬಂದ್ಬಿಡ್ತೀನಿ ಸರ್. ಓಕೆ. ಹ್ಮ್ ಸರಿ, ನಾಳೆ ನೋಡೋಣಮ್ಮ. ಆಯ್ತು ಸರ್. ಅಯ್ಯೋ ದೇವ್ರೆ, ಏನ್ ಬಿಸ್ಲು! ಅಯ್ಯಯ್ಯೋ, ಇಂಟರ್ವ್ಯೂಗ್ ಟೈಮ್ ಆಗೋಯ್ತು, ಬೇಗ ಹೊರಡ್ಬೇಕು. ಅಯ್ಯಯ್ಯೋ, ಏನಿದು ನೀರು ಬರ್ತಾ ಇಲ್ಲ? ನನಗೆ ಇಂಟರ್ವ್ಯೂಗ್ ಬೇರೆ ಟೈಮ್ ಆಗೋಯ್ತು. ಏನಿದು? ಏನಿವ್ರು ಫೋನೇ ಎತ್ತುತ್ತಾ ಇಲ್ಲ? ಇನ್ ಕೆಳಗೋಗಿ ಹೇಳ್ಬೇಕಾ? ಸರ್ ಸರ್ ಏನಮ್ಮ? ಸರ್, ಬಾತ್ರೂಮಲ್ಲಿ ನೀರ್ ಬರ್ತಾ ಇಲ್ಲ ಸರ್. ನನಗ್ ಟೈಮ್ ಆಯ್ತು, ಇಂಟರ್ವ್ಯೂಗ್ ಹೋಗ್ಬೇಕು. ಸ್ವಲ್ಪ ಮೋಟರ್ ಹಾಕ್ತೀರಾ? ಏನೂ ನೀರು ಬರಲಿಲ್ವಾ? ನೆನ್ನೆ ತಾನೇ ಮೋಟರ್ ಹಾಕಿ ಟ್ಯಾಂಕ್ನ ಫುಲ್ ಮಾಡಿಟ್ಟಿದ್ದೀನಿ. ನೀರ್ ಬರ್ತಾ ಇಲ್ಲ ಸರ್. ಸರಿ, ನೀವು ಹೋಗಮ್ಮ, ನಾನು ಮೋಟರ್ ಆನ್ ಮಾಡ್ತೀನಿ, 2 ನಿಮಿಷದಲ್ಲಿ ನೀರು ಬಂದ್ಬಿಡುತ್ತೆ. ಓಕೆ ಸರ್. ಸರಿ ಅಮ್ಮ. ಹುಡುಗಿ ಸುಮ್ಮನೆ ಹೀರೋಯಿನ್ ಥರ ಸಖತ್ತಾಗಿದ್ದಾಳಲ್ಲ, ಹೆಂಗೆ ಇವಳು ನನ್ನ ದಾರಿ ಕರ್ಕೊಂಡು ಬರೋದು? ಟ್ರೈ ಮಾಡೋಣ. ಸರ್, ನೀವಾ? ಒಳಗ್ ಬರ್ಬೋದಾ? ಅಯ್ಯೋ ಸರ್, ಇದು ನಿಮ್ಮನೆ, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಏನಮ್ಮ, ಮನೆ ಹೆಂಗಿದೆ? ನಿನ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಸರ್. ಇರಿ ಸರ್, ಚೇರ್ ತಗೊಂಬರ್ತೀನಿ, ಕೂತ್ಕೊಳ್ಳಿ ಸರ್. ಥ್ಯಾಂಕ್ಸ್. ಹೇಳಿ ಸರ್. ಏನೂ ಇಲ್ಲ, ಸುಮ್ಮನೆ ಹಾಗೇ ಬಂದೆ. ಏನಮ್ಮ, ಫಸ್ಟ್ ಟೈಮ್ ನಿನ್ನ ರೂಮಿಗೆ ಬಂದಿದ್ದೀನಿ, ನನಗೆ ಕಾಫಿ ಟೀ ಎಲ್ಲ ಏನೂ ಕೊಡಲ್ವಾ? ಅಯ್ಯೋ ಸಾರಿ ಸರ್, ನನ್ನ ಹತ್ರ ಸ್ಟವ್ವೇ ಇಲ್ಲ ಸರ್, ಇನ್ನಷ್ಟೇ ತಗೋಬೇಕು. ಹಂಗಾದ್ರೆ ಊಟ ಎಲ್ಲ? ಹೋಟೆಲ್ನಲ್ಲೇ ಸರ್, ಹೊರಗೋದವಾಗ ಹೋಟೆಲ್ನಿಂದ ತಗೊಂಬಂದು ತಿನ್ಬಿಡ್ತೀನಿ. ಅಯ್ಯಯ್ಯೋ, ಈ ರೀತಿ ಆಚೆ ತಿಂದ್ರೆ ನಿನಗೆ ಮೈಗೇನಾದ್ರೂ ಆಗ್ಬಿಡುತ್ತಲ್ಲ? ಏನ್ ಮಾಡೋದು ಸರ್, ಇನ್ನೂ ಕೆಲ್ಸ ಸಿಗದೆ ಇರೋದ್ರಿಂದ ಫಿನಾನ್ಷಿಯಲ್ ಆಗಿ ಸ್ವಲ್ಪ ಕಷ್ಟವಾಗಿದೆ. ಹೌದಾ? ನೀನ್ ಇವತ್ತು ಇಂಟ್ರಿಗೆ ಹೋಗ್ತೀನಿ ಅಂತ ಹೇಳ್ದಲ್ಲ, ಏನಾಯ್ತು? ಇಲ್ಲ ಸರ್, ಸೆಲೆಕ್ಟ್ ಆಗಿಲ್ಲ. ಅಯ್ಯಯ್ಯೋ, ಸರಿ ಬಿಡು, ನೀನ್ ಚಿಂತೆ ಪಡ್ಬೇಡ, ನೀನ್ ರಿಲ್ಯಾಕ್ಸ್ ಆಗಿ ಟ್ರೈ ಮಾಡು, ನಿನಗೆ ಡೆಫಿನೆಟ್ ಆಗಿ ಜಾಬ್ ಸಿಗುತ್ತೆ. ನನ್ ರೆಂಟ್ ಬಗ್ಗೆ ಎಲ್ಲ ಚಿಂತೆ ಪಡ್ಬೇಡ, ಇದು ನಿನ್ ಮನೆ ತರ, ಓಕೆನಾ? ಚಿಂತೆ ಪಡ್ದಿರಾ ಇರು, ಎಲ್ಲ ನಿನ್ಗೆ ಒಳ್ಳೇದಾಗೆ ನಡೆಯುತ್ತೆ. ಥ್ಯಾಂಕ್ ಯು ಸರ್. ನಿಮ್ ತರ ಒಂದ್ ಹೌಸ್ ಓನರ್ ಸಿಗಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಇದ್ರಲ್ಲಿ ಏನಮ್ಮ ಇದೆ,
ನೀನು ನನ್ನ ಹೌಸ್ ಓನರಾಗಿ ನೋಡ್ಬೇಡ, ಒಂದು ಒಳ್ಳೆ ಫ್ರೆಂಡಾಗಿ ನೋಡು, ಓಕೆನಾ? ಓಕೆ ಸರ್. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ನಿನಗೆ ಯಾವಾಗಾದ್ರೂ ಎಂತಕ್ಕಾದ್ರೂ ದುಡ್ಡು ಅವಸರವಾಗ್ಬೇಕಂದ್ರೆ ನನ್ನ ಹತ್ರ ಕೇಳು, ನಾನು ಕೊಡ್ತೀನಿ. ಪರವಾಗಿಲ್ಲ ಸರ್, ನಿಮಗ್ಯಾಕ್ ಕಷ್ಟ? ಅದಲ್ಲಮ್ಮ, ಈ ಸಿಟಿನಲ್ಲಿ ಒಂದು ಜಾಬ್ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಸರ್ ಇದು? ತಗೊಳಮ್ಮ, ನೀನ್ ನನಗೆ ಅಡ್ವಾನ್ಸ ಕೊಟ್ಟಲ್ಲ, ಆ ದುಡ್ಡೇಮ್ಮ ಇದು, ತಗೋ. ಏನಾಯ್ತು ಸರ್, ಯಾಕಿದನ್ನ ವಾಪಸ್ ಕೊಡ್ತಾ ಇದ್ದೀರಾ? ಅದೇನೂ ಇಲ್ಲ, ನಿನಗೆ ಇಲ್ವರೆಗೂ ಜಾಬ್ ಬೇರೆ ಸಿಕ್ಕಿಲ್ಲ, ಅದರಿಂದನೇ ಖರ್ಚು ಕೊಡ್ತಾ ಇದ್ದೀನಿ. ನಿನಗೇನಾದ್ರೂ ಅವಸರ ಅಂದ್ರೆ ಇದನ್ನ ಯೂಸ್ ಮಾಡ್ಕೋ. ನಿನಗೊಂದು ಒಳ್ಳೆ ಜಾಬ್ ಸಿಕ್ಕಿದ್ಮೇಲೆ ಈ ದುಡ್ಡನ್ನ ನನಗೆ ತಿರ್ಗಿ ಕೊಟ್ಬಿಡು. ಅವಾಗ ಕೂಡ ರೆಂಟ್ ಮಾತ್ರ ಕೊಟ್ರೇನೆ ಸಾಕು, ಈ ಅಡ್ವಾನ್ಸ್ ಎಲ್ಲ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಸರಿನಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ನಾಳೆ ನೀನು ಫ್ರೀನಾ? ಆ ಫ್ರೀನೇ ಸರ್. ಏನಾಯ್ತು ಸರ್? ನಾಳೆ ಸ್ವಲ್ಪ ನನ್ನ ಮನೆಗೆ ಬರೋಕ್ಕಾಗುತ್ತಾ? ಮನೆಗಾ? ಯಾಕೆ ಸರ್? ನಾಳೆ ನಿನಗೆ ಗ್ರ್ಯಾಂಡಾಗಿ ಒಂದು ಪಾರ್ಟಿ ಕೊಡಬೇಕು ಅಂತ ಇದ್ದೀನಿ. ಏನ್ ಸರ್, ಏನಾದ್ರೂ ಸ್ಪೆಷಲಾ? ಸ್ಪೆಷಲ್ ಎಲ್ಲ ಏನೂ ಇಲ್ಲ, ನೀನು ನನ್ನ ಮನೆಗೆ ಬಂದಿದ್ಯಲ್ಲ ಅದಕ್ಕೇನೆ. ಇನ್ನೂ ಹೇಳ್ಬೇಕಂದ್ರೆ ಈ ಪಾರ್ಟಿ ನೀನೇ ನನಗೆ ಕೊಡಬೇಕು. ಆದರೆ ಇಲ್ಲಿವರೆಗೂ ನಿನಗೆ ಜಾಬ್ ಬೇರೆ ಸಿಕ್ಕಿಲ್ವಲ್ಲ, ಅದರಿಂದ ನಾನು ನಿನ್ಗೆ ಕೊಡ್ತಾ ಇದ್ದೀನಿ. ನಾಳೆಗೆ ನೀನು ಖಂಡಿತವಾಗಿ ಬರ್ತೀಯಲ್ಲ? ಖಂಡಿತ ಬರ್ತೀನಿ ಸರ್. ಸರಿ, ನಾನು ಹಾಗಾದ್ರೆ ಹೊಡ್ತೀನಿ, ನಾಳೆ ನೋಡೋಣ. ಓಕೆ ಸರ್. ನಾಳೆ ನಿನಗೆ ಸ್ಪೆಷಲ್ ಆಗಿ ಒಂದು ಕೊಡೋಣ ಅಂತಿದ್ದೀನಿ. ಏನ್ ಸರ್ ಅದು? ನೀನ್ ಬಾ, ಅಲ್ಲಿ ಬಂದ್ಮೇಲೆ ನೀನೇ ತಿಳ್ಕೊತೀಯ. ಓಕೆ ಸರ್. ಸರಿ, ಓಡ್ ಬರ್ತೀನಿ, ಬಾಯ್. ಬಾಯ್ ಸರ್.